ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಂಕೀಸ್ ಬ್ಲಾಗ್ಸ್. ಇವತ್ತು ನಾವು ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಆಕ್ಚುಲಿ ನನಗೊಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ರವೆ ಉಂಡೆ ಹೇಗೆ ಮಾಡೋದು, ಆ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ. ಅವರಿಗೋಸ್ಕರ ಈ ವಿಡಿಯೋ. ಇದು ಆಕ್ಚುಲಿ ನನ್ನ ಅಜ್ಜಿದಿರು ಮಾಡ್ತಿರೋದು. ಸೊ ಹಳೆ ಕಾಲದ ರೆಸಿಪಿ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಅವ್ರು ಮಾಡ್ತಿರೋದನ್ನ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ನಾನು ಅದನ್ನು ಟ್ರೈ ಮಾಡಿರ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾವಿಲ್ಲಿ ಒಂದು ಫಂಕ್ಷನ್ಗೆ ರವೆ ಉಂಡೆ ಮಾಡ್ತಾ ಇರೋದ್ರಿಂದ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀವಿ. ಲೈಕ್ ನಿಮಗೆ ಒಂದು 50 ರವೆ ಉಂಡೆ ಬೇಕು ಅಂತ ಅಂದರೆ ಒಂದು ಸೇರಷ್ಟು ಸಣ್ಣ ರವೆನ ತೊಗೊಬೇಕು. ನಾವಿಲ್ಲಿ ಒಂದು ಸೇರಷ್ಟು ಸಣ್ಣ ರವೆ ತೊಗೊಂಡಿದ್ದೀವಿ. ಮತ್ತು ಅದಕ್ಕೆ ಮನೆ ತುಪ್ಪ ಇಲ್ಲ ಅಂತ ಅಂದರೆ ನೀವು ನಂದಿನಿ ತುಪ್ಪ ಕೂಡ ಯೂಸ್ ಮಾಡ್ಕೊಬೋದು. ನಂದಿನಿ ತುಪ್ಪ ಇಲ್ಲಾಂದರೆ ನೀವು ರೆಗ್ಯುಲರಾಗಿ ಯಾವ ತುಪ್ಪ ಯೂಸ್ ಮಾಡ್ತೀರಾ ಆ ಬ್ರ್ಯಾಂಡ್ದು ತುಪ್ಪನ ನೀವು ಯೂಸ್ ಮಾಡ್ಬೋದು. ನಾವಿಲ್ಲಿ ಕಂಪ್ಲೀಟ್ ಮನೆ ತುಪ್ಪ ಯೂಸ್ ಮಾಡ್ತಿದ್ದೀವಿ. ತುಪ್ಪದಲ್ಲಿ ಈ ಥರ ನಿಧಾನಕ್ಕೆ ರೋಸ್ಟ್ ಮಾಡ್ಕೊಬೇಕು. ನೀವು ಫುಲ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ರೋಸ್ಟ್ ಮಾಡ್ಕೊಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಅದನ್ನು ಹುರ್ಕೊಬೇಕು. ನಿಮಗೆ ಅದೊಂದು ಅರೋಮಾ ಬರೋ ತನಕನೂ ನೀವು ನಿಧಾನಕ್ಕೆ ಹುರ್ಕೊತಾ ಇರಬೇಕು. ನಾವು ಒಂದು ಸೇರು ರವೆ ತೊಗೊಂಡಿರೋದಕ್ಕೆ ಈಕ್ವಲ್ ಕ್ವಾಂಟಿಟಿಲಿ ಒಂದು ಸೇರಷ್ಟು ಸಕ್ಕರೆನ ನಾವು ಮೆಷರ್ ಮಾಡಿ ಹಾಕ್ಕೊತಾ ಇದ್ದೀವಿ. ರವೆನ ಇನ್ನೂ ರೋಸ್ಟ್ ಮಾಡ್ತಿದ್ದೀವಿ. ಏನಕ್ಕಂದರೆ ಅದೊಂದು ಫ್ಲೇವರ್ ಬರಬೇಕು. ಆ ಅರೋಮಾ ಬಂದಾಗಲೇ ಅದು ರೋಸ್ಟ್ ಆಗಿದೆ ಅಂತ ಅರ್ಥ. ಆಮೇಲೆ ನಾನಿಲ್ಲಿ ಆವಾಗಲೇ ಹೇಳ್ದಂಗೆ ಒಂದು ಸೇರಷ್ಟು ಈಕ್ವಲ್ ಕ್ವಾಂಟಿಟಿ ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ 12 ಏಲಕ್ಕಿನ ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ 2 ಕೊಬ್ಬರಿನ ನಾವು ನೀಟಾಗಿ ತುರಿದಿಟ್ಕೊಂಡಿದ್ದೀವಿ. ಹಾಗೆ 1 ಕಪ್ಪಷ್ಟು ಗೋಡಂಬಿ, 1 ಕಪ್ಪಷ್ಟು ದ್ರಾಕ್ಷಿನ ಕೂಡ ಮೆಷರ್ ಮಾಡಿ ಇಟ್ಕೊಂಡಿದ್ದೀವಿ. ನನಗಿವತ್ತು ನನ್ನ ಅಜ್ಜಿದಿರು ಅವ್ರ ಟೆಕ್ನಿಕ್ನ ಹೇಳ್ಕೊಟ್ರು. ಲೈಕ್ ನಾನು ಮುಂಚೆ ಮಿಲ್ಕ್ನ ಯೂಸ್ ಮಾಡಿ ಮಾಡ್ತಿದ್ದೆ, ಬಟ್ ಅವ್ರು ಹೇಳಿದ್ರು ಹಾಲನ್ನು ಯೂಸ್ ಮಾಡಿದ್ರೆ ಗಟ್ಟಿ ಆಗುತ್ತಂತೆ ರವೆ ಉಂಡೆ. ಸೊ ಸಾಫ್ಟಾಗಿರಲಿ ಅಂತ ಅಂದ್ಬಿಟ್ಟು ಇವರು ಹಾಲನ್ನು ಸ್ಕಿಪ್ ಮಾಡಿ ವಾಟರ್ನ ಮಿಕ್ಸ್ ಮಾಡ್ತಿದ್ದಾರೆ. ವಾಟರ್ ಮಿಕ್ಸ್ ಮಾಡೋದ್ರಿಂದ ರವೆ ಕೂಡ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಮತ್ತು ಸಕ್ಕರೆ ಕಲ್ ಥರ ಇರಲ್ಲ, ಲೈಕ್ ಅದು ಕೂಡ ಸ್ವಲ್ಪ ಕರಗುತ್ತೆ. ಸಕ್ಕರೆ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ರವೆ ಕೂಡ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ವಾಟರ್ನ ಯೂಸ್ ಮಾಡಿದ್ದಾರೆ. ವಾಟರ್ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೀವು ಇವಾಗ ಸಕ್ಕರೆ 1 ಸೇರಷ್ಟು ಸಕ್ಕರೆನ ಮೆಷರ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ, ಆ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೀವು ನೀರು ಹಾಕಿರೋದ್ರಿಂದ ಸಕ್ಕರೆ ಕೂಡ ಆಲ್ಮೋಸ್ಟ್ ಕರಗುತ್ತೆ. ಕಂಪ್ಲೀಟಾಗಿ ಕರಗೋದಕ್ಕೆ ಬಿಡಬೇಡಿ, ಬಟ್ ಒಂದು 70% ಅಥವಾ 60% ಕರಗಿದ್ರೂ ಸಾಕು. ನಾನು ಹಾಲು ಹಾಕಿದ್ದಕ್ಕೆ ಗಟ್ಟಿಯಾಗ್ಬಿಟ್ಟಿತ್ತು. ಸಕ್ಕರೆ ಕರ್ಕ ಈಗೆಲ್ಲ ಸಕ್ಕರೆ ಕರ್ಕೋಯ್ತದೆ. ಸಕ್ಕರೆ ಕರಗ ತನಕ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕಾ? ಹಂಗಾದ್ರೆ ಕೈಗೆ ರೆಸ್ಟ್ ಇಲ್ಲ. ಸಕ್ಕರೆ ಒಂದು ರೇಂಜ್ಗೆ ಕರಗ್ತು ಅಂತ ಅನ್ನುವಾಗ ನೀವು ತುರಿದಿಟ್ಕೊಂಡಿರೋ ಅಂತಹ ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇವರು ಯಾವುದೇ ಯೂಟ್ಯೂಬ್ನ ನೋಡ್ಕೊಂಡು ಮಾಡ್ತಿಲ್ಲ, ಇವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹಳೆ ರೆಸಿಪಿನ ಇವರು ಮಾಡ್ತಿರೋದು. ಸೊ ನಾನು ಅದಕ್ಕೆ ಮಿಸ್ ಮಾಡದೆ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತಿದ್ದೀನಿ. ಇವರು ನಮ್ಮ ಅಜ್ಜಿ, ಇಬ್ಬರು ಅಜ್ಜಿದಿರು ಸೇರಿ ಮಾಡ್ತಿದ್ದಾರೆ. ನಮಗೆ ಬೇಕು ಅಂದರೆ ನಮ್ಮ ರೆಸಿಪಿಗಳು ಅಂದರೆ ಈಗಿನ ಕಾಲದ ರೆಸಿಪಿಗಳು ಸಿಕ್ಬಿಡುತ್ತೆ, ಬಟ್ ಹಳೆ ಕಾಲದ ರೆಸಿಪಿಗಳು ಸಿಗಲ್ಲ. ಅದಕ್ಕೋಸ್ಕರ ನಾನು ಮರಿದೇ ರೆಕಾರ್ಡ್ ಮಾಡ್ತಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ. ರವೆನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಎತ್ತಿಡಬೇಕು. ಈ ಕಡೆ ನೀವು ಬರೀ ತುಪ್ಪದಲ್ಲಾದರೂ ಸರಿ ಅಥವಾ ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಾದರೂ ಸರಿ, ನೀವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಬೇಕು. ಅದನ್ನು ನಿಮ್ಗಲ್ಲಿ ತುಪ್ಪ ಬೇಯೋಷ್ಟರಲ್ಲಿ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆರಿಸ್ಬೇಕು. ಕಂಪ್ಲೀಟಾಗಿ ಆರಿಸ್ಬಾರ್ದು. ನಿಮ್ಮ ಅನಿಸಿಕೆ ಹೇಳಿ. ಗೋಡಂಬಿ ಮುರಿತಾ ಇರೋದು ಹೇಗಿದೆ? ಇಲ್ಲ, ಎಲ್ಲನೂ ಲೈವಲ್ಲೇ ಹೇಳಬೇಕು. ನಚ್ಕೊಂಬಿಡಿ. ಇಲ್ಲಿ ನನ್ನ ಬಗ್ಗೆ ಕೇಳಲಿಲ್ಲ, ನಾನು ಗೋಡಂಬಿ ಬಗ್ಗೆ ಕೇಳಿದ್ದು. ಇವಾಗ ಇಲ್ಲಿ ತುಪ್ಪ ಮತ್ತು ಎಣ್ಣೆ ಕಾದಿದೆ, ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀವಿ. ಇಲ್ಲಿ ನೀವು ತುಪ್ಪನಾದರೂ ಯೂಸ್ ಮಾಡಿ ಅಥವಾ ತುಪ್ಪ ಮತ್ತು ಎಣ್ಣೆನಾದರೂ ಯೂಸ್ ಮಾಡಿ. ನೀವೇನು ಯೂಸ್ ಮಾಡ್ತೀರಲ್ಲ ಅದ್ರ ಸಮೇತ ನೀವು ರವೆ ಮಿಕ್ಸ್ಚರ್ ಒಳಗಡೆ ಹಾಕೊಬೇಕು. ಆವಾಗ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಕಟ್ಟೋದಕ್ಕೆ ಉಂಡೆ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಸೊ ನೀವು ಬರೀ ತುಪ್ಪದಲ್ಲಿ ನೀವು ರವೆ ಉಂಡೆ ಮಾಡ್ತೀರಾ ಅಂದರೆ ಬರೀ ತುಪ್ಪ ಯೂಸ್ ಮಾಡಿ. ಇಲ್ಲ ನೀವು ತುಪ್ಪ ಮತ್ತು ಎಣ್ಣೆ 2 ಯೂಸ್ ಮಾಡ್ತೀರಾ ಅಂದರೆ 2 ಯೂಸ್ ಮಾಡಿ. ನಾವಿಲ್ಲಿ ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿದ್ದೀವಿ. ಸುಟ್ಟೋಯ್ತು.
ಹೆಂಗಮ್ಮ ಎತ್ತುತ್ತಾ ಇದ್ದೀರಾ ಇಷ್ಟೇ ಕಣ ಸುಳಿಕೆ ಆಯ್ಕಿಲ್ಲ ಕಣಪ್ಪ ಆಮೇಲೆ ತುರಿ ಕೊಡು ಅಷ್ಟಷ್ಟು ಎತ್ತಿತ್ತು ಕೊಡು ಮನೆ ಇದು ಎಲ್ಲ ಮಿಕ್ಸ್ ಮಾಡಿರೋದು ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಟಬೇಕು, ಆವಾಗ ಮಾತ್ರ ರವೆ ಉಂಡೆ ಟೈಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೊ ಬಿಸಿ ಬಿಸಿಲೇ ನೀವು ಉಂಡೆ ಕಟ್ಟಬೇಕು. ನನಗಂತೂ ಕೈಯೆಲ್ಲ ಸುಟ್ಟೋಗ್ತಿತ್ತು. ಸೊ ಎಲ್ಲ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಿ ನೀವು ಕೊಬ್ಬರಿ ತುರಿನ ಸ್ವಲ್ಪ ಮಿಕ್ಸ್ಕೊಂಡಿದ್ರೆ ಉಳಿದಿರೋಂತಹ ಕೊಬ್ಬರಿ ತುರಿ ಮೇಲೆ ಒಂದು ರೌಂಡು ಆ ಉಂಡೆನ ಹೊರಳಾಡಿಸಿ ನೀವು ಉಂಡೆ ಕಟ್ಟಿದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಕೆಂಪಾಗವೋ ತುಪ್ಪ ಎಣ್ಣೆ ಅಷ್ಟೇ. 47 ಹತ್ತತ್ರ 50 3 ಕಮ್ಮಿ. ಸೊ ಅಜ್ಜಿದಿರು ಮಾಡಿರುವಂತಹ ಹಳೆ ಕಾಲದ ರವೆ ಉಂಡೆ ರೆಡಿ ಆಗಿದೆ. ವಿಶಿಷ್ಟ ಭೋಜನವಿದು. ಅವಳು ಟೋಟಲ್ 47 ಆಗಿದೆ. ಆ್ಯಕ್ಚುಲಿ 52 ಆಗಿತ್ತು. ಸೊ ಮಧ್ಯದಲ್ಲಿ ನಾವು ತಿನ್ಕೊಂಡು ಇವಾಗ 47 ಉಳ್ಕೊಂಡಿದೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾರಿಗಾದ್ರೂ ಕಳಿಸ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಆ ವಿಡಿಯೋನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.